ಹಾಯ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್, ವೆಲ್ಕಮ್ ಟು ವಿ ಫಾರ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಮಾಡ್ತಾ ಇರೋದು ಬಂದ್ಬಿಟ್ಟು ಕ್ರಿಸ್ಪಿ ಕಾರ್ನು. ನಂದು ಹಳೆ ಅಕೌಂಟು ಬಂದ್ಬಿಟ್ಟು ವಿಡಿಯೋ ಕ್ಲಾರಿಟಿ ಇಲ್ಲ ಅಂತೇಳ್ಬಿಟ್ಟು ಈಗ ಹೊಸದಾಗಿ ಅಕೌಂಟ್ನ ಮಾಡಿದ್ದೀನಿ. ಎಲ್ಲರೂ ಈ ಅಕೌಂಟ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಹೆಲ್ಪ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ. ಈ ಕ್ರಿಸ್ಪಿ ಕಾರ್ನ ಮಾಡೋಕ್ಕೆ ಒಂದು ದೊಡ್ಡ ಬೌಲು ನಾನು ಕ್ರಿಸ್ಪಿ ಕಾರ್ನ್ ಅಂದರೆ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ, ಮತ್ತು ಚಿಲ್ಲೀಸ್ ಒಂದು 5. ಇದು ಬಂದು ಒಂದು ಸ್ವೀಟ್ ಕಾರ್ನ್ ಫುಲ್ ತೊಗೊಂಡಿದ್ದೀನಿ ನಾನು. ಇದನ್ನು ನೀಟಾಗಿ ವಾಶ್ ಮಾಡಬೇಕು, ಒಂದು 4 to 5 ಟೈಮ್ಸ್ ವಾಶ್ ಮಾಡಿ, ಚೆನ್ನಾಗಿ ವಾಶ್ ಮಾಡಾದಮೇಲೆ ಇದನ್ನು ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಬಿಟ್ಟು ಒಂದು ತಪ್ಪಲಿಲಿ ಬೇಯಕ್ಕೆ ಇಟ್ಬಿಡಿ. ಇದನ್ನು ಚೆನ್ನಾಗಿ ಕುಕ್ ಆಗಬೇಕಿದು, ಚೆನ್ನಾಗಿ ಬೇಯಬೇಕು, ಇಲ್ಲಾಂದರೆ ಅದು ಎಣ್ಣೆಗೆ ಹಾಕಿದಾಗ ಅದು ಒಡ್ಕೊಂಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ಕಡೆ ಇನ್ನೊಂದು ಬೌಲ್ನ ತೊಗೊಂಡ್ಬಿಟ್ಟು ಇದಕ್ಕೆ 2 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಳ್ಳಿ. ನಾನು ಈ ಹಿಟ್ಟುಗಳನ್ನೆಲ್ಲ ಏನೇನೋ ಹಾಕ್ತಾಯಿದ್ದೀನೋ ಇದನ್ನೆಲ್ಲ ಒಂದೇ ಸ್ಪೂನಲ್ಲೇ ಹಾಕ್ತೀನಿ, ಹಂಗಾಗಿ ನಿಮಗೆ ಮೆಷರ್ ಕರೆಕ್ಟಾಗಿ ಗೊತ್ತಾಗುತ್ತೆ ಅಂತ ಅಷ್ಟೇ. ನೀವು ಯಾವುದಾದ್ರೂ ಒಂದೇ ಸ್ಪೂನ್ ಯೂಸ್ ಮಾಡಿ. ಇನ್ನು 2 ಸ್ಪೂನ್ ಬಂದ್ಬಿಟ್ಟು ಮೈದಾ ಹಾಕ್ತಾಯಿದ್ದೀನಿ ನಾನು. ಅಷ್ಟು ಜೋಳಕ್ಕೆ 2 ಸ್ಪೂನ್ ಸಾಕಾಗುತ್ತೆ. ನೀವು ಜಾಸ್ತಿ ಮಾಡ್ತೀನಿ ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ. ಅದೇ ಸ್ಪೂನಲ್ಲಿ 1 ಸ್ಪೂನು ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ. MTR ಅವ್ರದ್ದು ಗರಂ ಮಸಾಲ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು, ನಿಮ್ಮ ಟೇಸ್ಟಿಗೆ ಹೇಗೆ ಬೇಕೋ ಹಾಗೆ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ನಾನು ಸ್ಪೂನಲ್ಲಿ ಕಲಿಸ್ತಾಯಿದ್ದೀನಿ, ನೀವು ಬೇಕಾದರೆ ಕೈಯಿಂದಲೂ ಕಲಿಸ್ಬೋದು. ಇದಕ್ಕೆ ನೀರೇನು ಹಾಕೋದು ಬೇಡ, ಯಾಕಂದರೆ ನೀವು ಜೋಳ ಎಲ್ಲ ಬಸ್ಕೊಂಡಿರ್ತೀರಲ್ವ, ಅದರಲ್ಲೇ ಸ್ವಲ್ಪ ನೀರಿನಂಶ ಇರುತ್ತೆ, ಅದಕ್ಕೆ ಹಿಡಿಯುತ್ತೆ, ಸಾಕು. ಬೇಕು ಅಂದರೆ ಫುಲ್ ಡ್ರೈ ಆಗಿದೆ ಅಂದರೆ ಇನ್ನೊಂದು ಸ್ವಲ್ಪ ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಆಗಬೇಕು. ಈ ಥರ ಆದಮೇಲೆ ಒಂದು 10 ಮಿನಿಟ್ಸ್ ನೀವು ಇದನ್ನು ಹಾಗೆ ಬಿಟ್ಬಿಡಿ. 10 ಮಿನಿಟ್ಸ್ ಆದಮೇಲೆ ಒಂದು ತಪ್ಪಲೆಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಇದನ್ನು ಹಾಕ್ತಾ ಹೋಗಬೇಕು. ನಿಮಗೆ ಈ ಥರ ಹಾಕೋಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ನಾವು ಇದನ್ನು ತೆಗಿಯೋಕ್ಕೆ ಜರಡಿ ಯೂಸ್ ಮಾಡ್ತೀವಲ್ವ, ಅದರೊಳಗಡೆ ಸ್ವೀಟ್ ಕಾರ್ನ ಹಾಕೊಂಡ್ಬಿಟ್ಟು ಎಣ್ಣೆ ಒಳಗೆ ಬಿಟ್ಬಿಡಿ, ಹಂಗೂ ಮಾಡ್ಬೋದು. ಇದು ನೋಡಿ ಚೆನ್ನಾಗಿ ಆಗಬೇಕು, ಫುಲ್ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಚೆನ್ನಾಗಿ ಬೇಯಬೇಕಿದು. ಅಂದರೆ ತಿನ್ಬೇಕಾದ್ರೆ ಕುರುಮ್ ಅನ್ನಬೇಕು, ಆ ಥರ ಬೇಯಬೇಕು, ಇಲ್ಲಾಂದರೆ ಅದು ಒಳಗಡೆ ಬೆಂದಿರಲ್ಲ. ಇದಾದಮೇಲೆ ಚಿಲ್ಲೀಸ್ನ ಸೀಳ್ಕೊಂಡ್ಬಿಟ್ಟು ಈ ಥರ ಫ್ರೈ ಮಾಡ್ಕೊಳ್ಳೋದು. ಸ್ವಲ್ಪ ಕರ್ಬೇವಿನ ಸೊಪ್ಪು ಅದನ್ನು ಫ್ರೈ ಮಾಡಿಬಿಟ್ಟು ಮೇಲೆ ಹಾಕ್ಕೊಳ್ಳೋದಷ್ಟೇ. ತುಂಬ ಟೇಸ್ಟಿಯಾಗುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ.